ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಬೇಕು ಮಾತಾಡಿದ್ದೇನೆ. ಈಗ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಗುರುಗಳ ಎದುರೇ ಗುರುಗಳ ಸಮ್ಮುಖದಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಗುರುಗಳು ಏನು ನಿರ್ಧಾರ ಮಾರ್ಗದರ್ಶನ ಮಾಡ್ತಾರೆ ಅಥವಾ ಡೈರೆಕ್ಷನ್ ಅಥವಾ ಏನು ಹೇಳ್ತಾರೆ ಅದನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ಈಗ ಶರಾವತಿ ಪಂಪ್ ಸ್ಟೋರೇಜ್ ಸರ್ ಅಲ್ಲೂ ಹಾಗೆ ನಿರಾಶ್ರಿತರಾಗ್ತಾರೆ. ಈಗ ಒಂದು ವೇಳೆ ಹಾಗೆ ಹೋಯ್ತು ಅಂತ ಅಂದ್ಕೊಳ್ರಿ, ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಎಲ್ಲ ಆಗ್ತಾ ಇರುವಂಥ ನಿರಾಶ್ರಿತರು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಇದೆ, ಅದ್ರ ಬಗ್ಗೆ ಏನು ನೋಡಿ. ಶರಾವತಿ ಪಂಪ್ ಸ್ಟೋರೇಜು ಯಾವಾಗ ಆಗಿದೆ ಏನು ಅಂದೇಳಿ ನಾವು ಪೇಪರಲ್ಲಿ ನೋಡಿದ್ದೇನೆ, ನಿಮಗೂ ಗೊತ್ತಿದೆ ಅಂತೇಳಿ ಅನ್ನಿಸ್ತದೆ. ಯಾರಿಗೂ ನಿರಾಶ್ರಿತರಿಗೆ ತೊಂದರೆ ಆಗಲಿಕ್ಕೆ ಕೊಡೋದಿಲ್ಲ. ಅದರಿಂದ ತೊಂದರೆ ಆಗ್ತದೆ ಅಂದರೆ ನಮ್ಮ ಸೆಂಟ್ರಲ್ ಟೀಮ್ ಈಗ ಸರ್ವೆ ಮಾಡ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಈಗ ಎಲ್ಲ ಏನು ಸಂಸದರೇ ಎರಡು ಯೋಜನೆಗೆ ವಿರೋಧವಿರೋದ್ರಿಂದ ಸೆಂಟ್ರಲ್ನಿಂದ ಪರ್ಮಿಷನ್ ಕೊಡದೆ ಆ ಯೋಜನೆ ಬಂದ್ ಆಗ್ತದೆ ಅಂದೇಳಿ ನನಗೆ ಭರವಸೆ ಇದೆ. ಅವ್ರ ಮೇಲೆ ವಿಶ್ವಾಸ ಇದೆ ನನಗೆ.